ಹಾಯ್ ನಮಸ್ತೆ ಎಲ್ರಿಗೂ. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಆಲೂ ಪಕೋಡ. ಮೊದಲಿಗೆ ಅದು ಈರುಳ್ಳಿ, ತುರಿದಿರುವಂಥ ಆಲೂಗಡ್ಡೆ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಸ್ವಲ್ಪ ಜೀರಿಗೆ, ಖಾರದ ಪುಡಿ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಹಸಿಮೆಣಸಿನಕಾಯಿ ಸಮೇತ ಯೂಸ್ ಮಾಡ್ಬೋದು. ಉಪ್ಪು, ಕಡಲೆ ಹಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಕಡಲೆ ಹಿಟ್ಟು ಹಾಕ್ಕೊಳ್ಳಿ. ಯಾಕಂದರೆ ನಮ್ಮಲ್ಲಿ ನಾವು ಸ್ವಲ್ಪ ಜನ ಇರೋದ್ರಿಂದ ನಾವು ಕಡಲೆ ಹಿಟ್ಟನ್ನ ಸ್ವಲ್ಪ ಮಾತ್ರ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಒಂದು 2ರಿಂದ 3 ನಿಮಿಷ ಸ್ವಲ್ಪ ನೆನೆಯಲ್ಬಿಡಿ. ಈಗ ಎಣ್ಣೆ ಕಾಯಕ್ಕಿಡೋಣ. ಎಣ್ಣೆ ಕಾಯ್ತಾ ಇದ್ದಂಗೆ ಹಿಟ್ಟು ಕೂಡ ನೆಂದಿರುತ್ತೆ. ಈಗ ಎಣ್ಣೆ ಕಾದಿದೆಯೋ ಇಲ್ಲೋ ಅಂತ ನಾನು ಸ್ವಲ್ಪ ಹಿಟ್ಟನ್ನ ಬಿಟ್ಟು ನೋಡ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಪಕೋಡ ಬಿಡೋಣ. ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಕಾದಿದೆ. ಎಣ್ಣೆ ಬಬಲ್ಸ್ ಅಂತ ಬರ್ತಾಯಿದೆ. ಈ ಥರ ಕಾದರೆ, ಎಣ್ಣೆ ಚೆನ್ನಾಗಿ ಕಾದಿದ್ರೆ ಪಕೋಡ ತುಂಬ ಚೆನ್ನಾಗಿ ಬರುತ್ತೆ. ಒಳಗಡೆ ಆಲೂಗಡ್ಡೆ ತುರಿದಾಕಿರೋದ್ರಿಂದ ಹಸಿ ಆಲೂಗಡ್ಡೆ ಅದು ನೀಟಾಗಿ ಬೆಂದಿರುತ್ತೆ. ಈವ್ನಿಂಗ್ ಟೈಮ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಕೆಲವೊಬ್ಬರು ಟೀ ಟೈಮಲ್ಲಿ ಪಕೋಡ ತಿನ್ನೋಕ್ಕೆ ಇಷ್ಟಪಡ್ತಾರೆ. ಅಂಥವ್ರಿಗೆ ಸಮೇತ ನೀವು ಇದನ್ನು ಮಾಡಿಕೊಡ್ಬೋದು. ಆಲೂಗಡ್ಡೆ ಇಷ್ಟಪಡದೇ ಇರೋ ಸಮೇತ ಇದರಲ್ಲಿ ಆಲೂಗಡ್ಡೆ ಇದೆ ಅಂತಲೇ ಅವ್ರಿಗೆ ಅನಿಸಲ್ಲ. ಅವ್ರಿಗೆ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ. ಆಲೂಗಡ್ಡೆ ಕ್ರಿಸ್ಪಿಯಾಗಿದೆ. ಈಗ ಪಕೋಡ ರೆಡಿಯಾಗಿದೆ. ತೆಗಿಯೋಣ. ಈವ್ನಿಂಗ್ ಟೈಮ್ ತಿನ್ನೋ ಆಲೂ ಪಕೋಡ ರೆಡಿ.